ರಾಜ್ಯ ಬಿಜೆಪಿಯಲ್ಲಿ ಇವತ್ತು ಅತಿ ದೊಡ್ಡ ಬೆಳವಣಿಗೆಯಾಗಿದೆ. ವಿಜಯೇಂದ್ರ ಅವರನ್ನ ಕಿತ್ತೊಗೆಯುವವರೆಗೂ ನನ್ನ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಸಮರ ಸಾರಿದ್ದ ಯತ್ನಾಳ್ಗೆ ಪಕ್ಷದಿಂದಲೇ ಗೇಟ್ ಪಾಸ್ ನೀಡಲಾಗಿದೆ. ವಿಜಯೇಂದ್ರ ಯತ್ನಾಳ್ ಇಬ್ರು ದೆಹಲಿಯಲ್ಲೇ ಇದ್ರು. ಇದೇ ಹೊತ್ತಲ್ಲೇ ಹೈಕಮಾಂಡ್ ಯತ್ನಾಳ್ ಅವರನ್ನ 6 ವರ್ಷ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದೆ. ಇದಕ್ಕೆ ಯತ್ನಾಳ್ ಬಣ ಸಿಡಿದೆದ್ದಿದ್ರೆ ವಿಜಯೇಂದ್ರ ಬಣ ಸಂಭ್ರಮ ಪಡ್ತಾ ಇದೆ. ರಾಜ್ಯಾಧ್ಯಕ್ಷ ಅಂತ ನಾವು ಅಡ್ಜಸ್ಟ್ಮೆಂಟ್ ಅವೇನು ಮಾತಾಡೋದಿಲ್ಲ, ಅದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಮೊದಲೇ ಹೇಳ್ತೀನಿ, ಯಡಿಯೂರಪ್ಪನೇ ಲಿಂಗಾಯತಲ್ಲ, ಹೋಗಿ ಅಲ್ಲಿ ಬುಕ್ಕನಕೆರೆ ಕೇಳಬೇಕು. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ. ಅವ್ರು ಕಾಂಗ್ರೆಸ್ ಬ್ಲ್ಯಾಕ್ ಮೇಲೂ ಇವರು ಬಿಜೆಪಿ ಬ್ಲ್ಯಾಕ್. ಬಿಜೆಪಿಯ ಫೈರ್ ಬ್ರಾಂಡ್ ವಿಜಯಪುರದ ಹುಲಿ, ಮಾತಿಗೆ ನಿಂತ್ರೆ ಬೆಂಕಿ, ಎದುರಾಳಿಗೆ ಮಾತಿನಲ್ಲೇ ಡಿಚ್ಚಿ. ವಿಜಯೇಂದ್ರ ಮತ್ತು ಯಡಿಯೂರಪ್ಪ ವಿರುದ್ಧ ತೊಡೆತಟ್ಟಿ ಸಮರಕ್ಕೆ ನಿಂತಿದ್ದ ಯತ್ನಾಳ್ ವಿಜಯೇಂದ್ರ ಹಠಾವೋ ಅಂತ ಬೆಂಕಿ ಉಗುಳುತ್ತಿದ್ರು. ಕಳೆದ 3-4 ತಿಂಗಳಿಂದ ವಿಜಯೇಂದ್ರ ಕೆಳಗಿಳಿಸುತ್ತೇನೆಂದು ಕತ್ತಿ ಮಸೀತಿದ್ರು. ಇವತ್ತು ಕೂಡ ದೆಹಲಿಯಲ್ಲೇ ಇದ್ದ ಯತ್ನಾಳ್ ನೋಟಿಸ್ ವಿಚಾರವಾಗಿ ಮಾತಾಡ್ತಾ ವಿಜಯೇಂದ್ರ ವಿರುದ್ಧ ಗುಡುಗಿದ್ರು. ನಾವು ವಿಜಯೇಂದ್ರವ್ರನ್ನ ಎಲ್ಲಿ ಒಪ್ತೀವತ್ತೆ ಎಲ್ಲಿ ನಿಮ್ಗೆ ಹೇಳಿದ್ವಿ ಅನ್ನಿಗ್ರಿ. ವಿಜಯೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ, ಬದಲಾವಣೆ ನಾ ಹಂಗೂ ಹೇಳೋದಿಲ್ಲ. ಅದು ಏನಾದರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ವಿಜಯೇಂದ್ರ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಭಾಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರೇನು ಕರ್ನಾಟಕದಾಗ ಎಲ್ಲರದು ಭಾವನೆ ಇದೆ. ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇಂಥ ಅಧ್ಯಕ್ಷನನ್ನು ನಾವು ಒಪ್ಕೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಒಪ್ಕೊಂಡ್ಬಿಡ್ತೀರಿ. ಅವು ಒಪ್ಪೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ದಿದ್ರೆ ನೋ ಹೆಜ್ಜೆ, ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವ್, ಕರ್ನಾಟಕ ನಿಷ್ಠಾವಂತ BJP ಬಚಾವ್. ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮ್ಯವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಹೀಗೆ ವಿಜಯೇಂದ್ರ ವಿರುದ್ಧ ಗುಡುಗಿದ ಯತ್ನಾಳ್ ರಾಜ್ಯದತ್ತ ಫ್ಲೈಟ್ ಹತ್ತಿದ್ರು. ಅಷ್ಟರಲ್ಲಾಗ್ಲೇ ಯತ್ನಾಳ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. 6 ವರ್ಷಗಳ ಕಾಲ ಪಕ್ಷದಿಂದ ಗೇಟ್ ಪಾಸ್ ನೀಡಿದೆ. ಕಮಲ ಪಡೆಯ ಫೈರ್ ಬ್ರಾಂಡ್ಗೆ ಬಿಜೆಪಿ ಹೈಕಮಾಂಡ್ ಶಾಕ್. ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ. ಎಸ್, ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿ ಗೇಟ್ ಪಾಸ್ ನೀಡಿದೆ. ಮುಂದಿನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಿದೆ. ಕಳೆದ ಫೆಬ್ರವರಿ 10ರಂದು ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ಗೆ ನೋಟಿಸ್ ಜಾರಿ ಮಾಡಿತ್ತು. ಈ ನೋಟಿಸ್ ನೀಡಿದ ಬಳಿಕವೂ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಲಾಗಿದೆ ಅಂತ ಉಚ್ಚಾಟನೆ ಮಾಡಲಾಗಿದೆ. ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆಯ ಭರವಸೆಗಳನ್ನು ನೀಡಿದ್ದೀರಿ. ಆದರೂ ನೀವು ಪಕ್ಷದ ಶಿಸ್ತನ್ನ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಮ್ಮನ್ನ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ. ನೀವು ಇಲ್ಲಿವರೆಗೆ ಹೊಂದಿದ್ದ ಯಾವುದೇ ಪಕ್ಷದ ಹುದ್ದೆಯಿಂದ ನಿಮ್ಮನ್ನ ತೆಗೆದುಹಾಕಲಾಗಿದೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವವು ರದ್ದು, ಎಲ್ಲ ಹುದ್ದೆಯಿಂದಲೂ ಗೇಟ್ ಪಾಸ್. ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕೂಡ ರದ್ದುಗೊಳಿಸಿ ಇಲ್ಲಿವರೆಗೂ ಯತ್ನಾಳ್ ಹೊಂದಿದ್ದ ಎಲ್ಲ ಪಕ್ಷದ ಹುದ್ದೆಗಳಿಂದ ಗೇಟ್ ಪಾಸ್ ನೀಡಲಾಗಿದೆ. ಹಾಗಾದ್ರೆ ಯತ್ನಾಳ್ BSY ಕುಟುಂಬದ ವಿರುದ್ಧ ಮಾಡಿದ್ದ ಆರೋಪಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ BY ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ರು. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ತಮಗೆ ಬೇಕಾದವರನ್ನ ಮಾತ್ರ ಬೆಳೆಸುತ್ತಿದ್ದಾರೆ, ತಮಗಾಗದವರನ್ನ ವ್ಯವಸ್ಥಿತವಾಗಿ ತುಳಿಯುತ್ತಿದ್ದಾರೆ. BYV ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲೇ ಸೋತಿದ್ದೇವೆ. ಚುನಾವಣೆ ವೇಳೆ ವಿಜಯೇಂದ್ರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ.
ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತ ನಾವು ಒಪ್ಪೋದಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಸೋಲಿಗೆ ವಿಜಯೇಂದ್ರ ಕಾರಣ ಅಂತ ಯತ್ನಾಳ್ ಆರೋಪಗಳನ್ನ ಮಾಡಿದ್ರು. ರಾಜ್ಯಾಧ್ಯಕ್ಷ ಅಂತ ಅವ ಅಡ್ಜಸ್ಟ್ಮೆಂಟ್ ಅವೇನು ಮಾತಾಡೋದಿಲ್ಲ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಅಲ್ಲ, ಅವ್ರ ಮಗ ಅಲ್ಲವೇ ಅಲ್ಲ. ಇವ್ ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜಯೇಂದ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಜೊತೆಗೆ ಇದೆ. ಕುಟುಂಬ ರಾಜಕೀಯದ ವಿರುದ್ಧ ಹೋರಾಟ ನಿಲ್ಲಲ್ಲೋ ಯತ್ನಾಳ್ ಸಿಡಿಗುಂಡು. ಉಚ್ಚಾಟನೆ ಬಳಿಕ ಪ್ರತಿಕ್ರಿಯಿಸಿರೋ ಯತ್ನಾಳ್ ಮತ್ತದೇ ದಾಟಿಯಲ್ಲಿ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ವಂಶ ಪಾರಂಪರ್ಯ ರಾಜಕೀಯ, ಭ್ರಷ್ಟಾಚಾರ, ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಪಕ್ಷವು ನನ್ನನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಹೊರ ಹಾಕಿದೆ. ಸ್ಥಾಪಿತ ಹಿತಾಸಕ್ತಿಗಳು ತಮ್ಮ ಕಾರ್ಯವನ್ನ ಯಶಸ್ವಿಯಾಗಿ ಮುಂದುವರಿಸಿವೆ. ಕುಟುಂಬ ರಾಜಕೀಯದ ವಿರುದ್ಧ ನನ್ನ ಹೋರಾಟ ನಿಲ್ಲಲ್ಲ. ಸತ್ಯವಂತರಿಗೆ ಇದು ಕಾಲವಲ್ಲ. ಶಿಸ್ತು ಕ್ರಮವನ್ನ ಸಂಭ್ರಮಿಸಲಾರೆ, ಇದು ಅನಿವಾರ್ಯ ಕ್ರಮ ಎಂದ ವಿಜಯೇಂದ್ರ. ಯತ್ನಾಳ ಉಚ್ಚಾಟನೆ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಜಯೇಂದ್ರ, ವರಿಷ್ಠರು ಪರಿಸ್ಥಿತಿ ಅವಲೋಕಿಸಿ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ರವರ ವಿರುದ್ಧದ ಶಿಸ್ತು ಕ್ರಮ ವರಿಷ್ಠರ ನಿರ್ಧಾರವಾಗಿದೆ. ಸ್ಥಿತಿಗತಿ ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರುವ ಕ್ರಮವಾಗಿರುತ್ತದೆ. ನಾನು ಎಂದಿಗೂ ವರಿಷ್ಠರಿಗೆ ದೂರು ನೀಡಿಲ್ಲ. ಶಿಸ್ತು ಕ್ರಮವನ್ನು ನಾನು ಸಂಭ್ರಮಿಸಲಾರೆ. ಬದಲಾಗಿ ಈ ಬೆಳವಣಿಗೆಯನ್ನ ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ. ಉಚ್ಚಾಟನೆ ಆಯ್ತು, ಹಾಗಾದ್ರೆ ಉಚ್ಚಾಟನೆಯಿಂದ ಯತ್ನಾಳ್ ಮೇಲಾಗೋ ಪರಿಣಾಮಗಳೇನು ಅಂತ ನೋಡೋದಾದ್ರೆ, ಯತ್ನಾಳ್ರನ್ನ ವಿಧಾನಸಭೆಯ ನಿಯಮದ ಪುಸ್ತಕದಲ್ಲಿ ಅನ್ಅಟ್ಯಾಚ್ಡ್ ಮೆಂಬರ್ ಅಂತ ಪರಿಗಣಿಸಲಾಗುತ್ತೆ. ಪಕ್ಷದ ಯಾವುದೇ ವಿಪ್ ಯತ್ನಾಳ್ಗೆ ಅನ್ವಯಿಸಲ್ಲ. ಬಿಜೆಪಿ ಶಾಸಕಾಂಗ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶ ಇರಲ್ಲ. ಸದನದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತೆ. ಯತ್ನಾಳ್ ಬೇರೆ ಪಕ್ಷ ಸೇರ್ಪಡೆ ಆಗಬಾರ್ದು. ಒಂದ್ ವೇಳೆ ಬೇರೆ ಪಕ್ಷ ಸೇರ್ಪಡೆಯಾದ್ರೆ ಯತ್ನಾಳ್ ಶಾಸಕ ಸ್ಥಾನ ರದ್ದಾಗುತ್ತೆ. ಯತ್ನಾಳ್ ಉಚ್ಚಾಟನೆ, ಬೆಂಬಲಿಗರ ರಾಜೀನಾಮೆ, ಕಾರ್ಯಕರ್ತರ ಸಂಭ್ರಮ. ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಬೆಂಬಲಿಗರ ರಾಜೀನಾಮೆ ಪರ್ವ ಶುರುವಾಗಿದೆ. ವಿಜಯಪುರದ ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ಭೀಮಾ ಮಾಶ್ಯಾಳ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದೇ ವಿಜಯಪುರದಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ, ಹೈಕಮಾಂಡ್ ನಿರ್ಣಯ ತಗೊಳ್ತದೆ, ನಾವೆಲ್ಲರೂ ಒಪ್ಕೋಬೇಕಾಗುತ್ತೆ ಅಂತ. ರಾಜ್ಯ ಬಿಜೆಪಿಯಲ್ಲಿ ಹಾದಿ ಬೀದಿಯಲ್ಲಿ ನಡೆಯುತ್ತಿದ್ದ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಆಪರೇಷನ್ ಮಾಡಿದೆ. ಬಣ ಕಿಚ್ಚ ಕಡಿಮೆಯಾಗುತ್ತಾ ಮತ್ತಷ್ಟು ಹೆಚ್ಚಾಗುತ್ತಾ ಕಾದು ನೋಡಬೇಕಿದೆ. ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.